ಸಮಾಖ್ಯ ಪದ್ಧತಿಯ 9ನೇ ಶ್ಲೋಕ ಪಾದುಕಾ ಸಹಸ್ರದ 29ನೇ ಶ್ಲೋಕದಲ್ಲಿ ದಿವ್ಯ ಪ್ರಬಂಧಕ್ಕೆ ಹಿರಿಮೆ ಬರೋದಕ್ಕೆ, ತಮಿಳು ಭಾಷೆಗೆ ಗೌರವ ಬರೋದಕ್ಕೆ ಪಾದುಕಾದೇವಿಯೇ ಕಾರಣ ಅಂತ ಹೇಳ್ತಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ವಿಂಧ್ಯಸ್ತಂಭಾತ್ ಅವಿಹತ ಗತೆ ವಿಶ್ವಘಾಚಾಂತ ಸಿಂಧೋಹೋ ಕುಂಭೀಸೂನೋರಸುರ ಕಬಲ ಗ್ರಾಸಿನ ಸ್ವೇರ ಭಾಷ ನಿತ್ಯಂ ಜಾತಾಕ್ ಷಟರಿಪುತನೋ ನಿಷ್ಪತಂತಿ ಮುಖಾತ್ತೆ ಪ್ರಾಚೀನಾನಾಂ ಶ್ರುತಿ ಪರಿಷದಾಂ ಪಾದುಕೆ ಪೂರ್ವಗಣ್ಯ. ವಿಂಧ್ಯಸ್ತಂಭಾತ್, ವಿಂಧ್ಯ ಪರ್ವತವನ್ನೇ ತಡೆಯಾಗಿ ಇಟ್ಟರೂ, ಅವಿಹತಗತೆ ತಡೆಯಲಾಗದ ಸಂಚಾರವುಳ್ಳವರು, ವಿಶ್ವಕ್ ಆಚಾಂತ 4 ಪಕ್ಕದಲ್ಲೂ ಆಚಮನ ಮಾಡಲ್ಪಟ್ಟ, ಸಿಂಧೋಹೋ ಸಮುದ್ರವನ್ನು ಹೊಂದಿದವರು, ಅಸುರನಾದ ವಾತಾಪಿಯನ್ನ, ಕಬಲ ಆಕಾರವನ್ನ ಗ್ರಾಸಿನಃ ಭುಜಿಸಿದವರೂ ಆದ ಕುಂಭೀಸೂನೋ ಅಗಸ್ತ್ಯರ ಸ್ವೈರ ಭಾಷಾ ಇಷ್ಟವಾದ ಭಾಷೆ ಅಂದರೆ ತಮಿಳು, ನಿತ್ಯಂ ಜಾತ ಯಾವಾಗಲೂ ಇರುವುದು, ಷಟರಿಪುತನೋ ನಮ್ಮಾಳ್ವಾರರಾಗಿ ಅವತರಿಸಿರುವ, ತೇ ನಿನ್ನ ಮುಖಾತ್ ಮಾತುಗಳಿಂದ, ನಿಷ್ಪತಂತಿ ಹೊರಗೆ ಬಂದು, ಪ್ರಾಚೀನಾನಾಂ ಅನಾದಿಯಾಗಿರುವ, ಶ್ರುತಿ ವೇದಗಳ, ಪರಿಷದಾಂ ಸಮೂಹಗಳಿಗೆ, ಪೂರ್ವಗಣ್ಯ ಪ್ರಥಮ ಎಣಿಕೆಗೆ ಅರ್ಹವುಳ್ಳದ್ದಾಗಿ, ಆಸೀತ್ ಆಯಿತು. ಮೇರು ಪರ್ವತಗಳಿಗೆ ಸೂರ್ಯ ಪ್ರದಕ್ಷಿಣೆ ಹಾಕ್ತಾ ಇದ್ನಂತೆ. ಇದನ್ನು ನೋಡಿದ ವಿಂಧ್ಯ ಪರ್ವತ ಸೂರ್ಯನನ್ನ ತನಗೂ ಪ್ರದಕ್ಷಿಣೆ ಬರೋ ಹಾಗೆ ಕೇಳತ್ತೆ. ಸೂರ್ಯ ಒಪ್ಪೋದಿಲ್ಲ. ಸಿಟ್ಟಿನಿಂದ ವಿಂಧ್ಯ ಪರ್ವತ ಎತ್ತರಕ್ಕೆ ಬೆಳೆಯಕ್ಕೆ ಆರಂಭಿಸ್ಬಿಡುತ್ತೆ. ವಿಂಧ್ಯ ಪರ್ವತ ಎಷ್ಟು ಎತ್ತರಕ್ಕೆ ಬೆಳೀತು ಅಂದರೆ ಸೂರ್ಯ ಚಂದ್ರರು ಸುತ್ತಿ ಬರೋದಕ್ಕೂ ಅಡ್ಡಿಯಾಗ್ಬಿಡ್ತು. ಆಗ ದೇವತೆಗಳ ಕೋರಿಕೆ ಮೇರೆಗೆ ಅಗಸ್ತ್ಯರು ವಿಂಧ್ಯ ಪರ್ವತದ ಬಳಿಗೆ ಬಂದು ತಾವು ದಕ್ಷಿಣಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಗುರುಗಳಿಗೆ ಗೌರವ ಸೂಚಿಸೋದಕ್ಕೆ ತಲೆ ಬಗ್ಗಿಸಿ ನಿಂತಿದ್ದ ವಿಂಧ್ಯಕ್ಕೆ ಅಗಸ್ತ್ಯರು ತಾನು ಹಿಂತಿರುಗಿ ಬರೋವರೆಗೂ ಹಾಗೇ ಬಗ್ಗಿ ನಿಂತಿರು ಅಂತ ಆದೇಶ ಕೊಡ್ತಾರೆ. ಅಂದಿನಿಂದ ಮುಂದೆ ಅಗಸ್ತ್ಯರು ಉತ್ತರಕ್ಕೆ ಬರೋದೇ ಇಲ್ಲ. ಹಾಗಾಗಿ ವಿಂಧ್ಯ ಪರ್ವತದಿಂದ ಉಂಟಾಗಿದ್ದ ಪ್ರಕೃತಿಯ ಏರುಪೇರು ನಿವಾರಣೆಯಾಯಿತು. ಹಾಗೆ ಸಾಗರದ ನೀರನ್ನೆಲ್ಲ ಆಚಮನಕ್ಕಾಗಿ ಆಪೋಷಣ ತೆಗೆದುಕೊಂಡವರು ಅಗಸ್ತ್ಯರು. ವಾತಾಪಿ ಮತ್ತು ಇಲ್ವಲ ಅನ್ನೋ ರಾಕ್ಷಸರು ಕಾಡಿನಲ್ಲಿ ಕಂಡ ಬ್ರಾಹ್ಮಣರನ್ನ ಕೊಲ್ಲೋದಕ್ಕೆ ಆಡಿನ ವೇಷದಲ್ಲಿರುವ ವಾತಾಪಿಯನ್ನ ಬೇಯಿಸಿ ಊಟ ಬಡಿಸ್ತಾ ಇದ್ರು. ಅವರು ತಿಂದ ನಂತರ ಇಲ್ವಲ ವಾತಾಪಿಯನ್ನ ವಾತಾಪಿ ಹೊರಗೆ ಬಾ ಅಂತ ಕರೀತಿದ್ದ. ಆಗ ವಾತಾಪಿ ತನ್ನನ್ನು ತಿಂದಿದ್ದವರ ಹೊಟ್ಟೆ ಸೀಳ್ಕೊಂಡು ಹೊರಗೆ ಬರ್ತಿದ್ದ. ಹೀಗೆ ಹಲವಾರು ಬ್ರಾಹ್ಮಣರನ್ನ ಕೊಂದ ನಂತರ ಒಮ್ಮೆ ಅಗಸ್ತ್ಯರಿಗೆ ವಾತಾಪಿಯನ್ನ ಉಣಬಡಿಸ್ತಾರೆ. ಎಲ್ಲ ತಿಳ್ಕೊಂಡಿದ್ದ ಅಗಸ್ತ್ಯರು ಊಟ ಮಾಡಿದ್ಮೇಲೆ ವಾತಾಪಿ ಜೀರ್ಣೋಭವ ಅಂತ ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡ್ಬಿಡ್ತಾರೆ. ಅನಂತರ ಇಲ್ವಲ ಎಷ್ಟೇ ಕರೆದ್ರೂ ವಾತಾಪಿ ಬರೋದಿಲ್ಲ. ಸಿಟ್ಟಿಗೆದ್ದ ಇಲ್ವಲನ್ನ ತಮ್ಮ ಉಗ್ರ ದೃಷ್ಟಿಯಿಂದ ಅಳಿಸಿ ಬಿಡ್ತಾರೆ ಅಗಸ್ತ್ಯರು. ಇಂತಹ ಮಹತ್ತರವಾದ ಕಾರ್ಯಗಳನ್ನು ಮಾಡಿದ ಅಗಸ್ತ್ಯರು ವ್ಯಾಕರಣ ಸೃಷ್ಟಿಸಿದ ಭಾಷೆ ತಮಿಳು. ಹಾಗಿದ್ದೂ ಆ ಭಾಷೆಗೆ ವಿಶೇಷ ಗೌರವ ಸಿಕ್ಕಿರಲಿಲ್ಲ. ಪಾದುಕಾದೇವಿ ನಮ್ಮಾಳ್ವಾರರಾಗಿ ಅವತರಿಸಿ ತಿರುವಾಯ್ಮೊಳಿ ರಚಿಸಿದ್ರಿಂದ ಅದಕ್ಕೆ ವೇದಕ್ಕಿಂತ ಹೆಚ್ಚಾದ ಗೌರವ ಉಂಟಾಯಿತು. ಹೀಗಾಗಿ ತಮಿಳು ಭಾಷೆಗೂ ದಿವ್ಯ ಪ್ರಬಂಧಕ್ಕೂ ಹಿರಿಮೆ ಬರೋದಕ್ಕೆ ಪಾದುಕಾದೇವಿಯೇ ಕಾರಣ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.